ಕೊಪ್ಪಳ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ, ಹಿರೇಹಳ್ಳದ ಜಲಾಶಯದಿಂದ ಹಳ್ಳಕ್ಕೆ ನೀರು ಬಿಡುಗಡೆ. ಕೊಪ್ಪಳ ತಾಲೂಕಿನ ಮುದ್ಲಾಪುರ ಬಳಿ ಇರುವಂಥ ಜಲಾಶಯ ಇದು. 3 ಕ್ರೆಸ್ಟ್ ಗೇಟ್ ಮುಖಾಂತರವಾಗಿ ನೀರು ಬಿಡುಗಡೆ ಆಗಿದೆ. ಹಳ್ಳದ ದಡದ ರೈತರ ಜಮೀನಿಗೆ ನೀರು ನುಗ್ಗುವಂಥ ಆತಂಕ ಎದುರಾಗಿದೆ. ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಹಿರೇಹಳ್ಳದಲ್ಲಿ ಪ್ರವಾಹದ ಭೀತಿ ಎದುರಾಗಿರೋದು. ನೋಡಿ, ಕೊಪ್ಪಳದಲ್ಲಿ ವಿಪರೀತವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಕೆಲವು ಕಡೆಯಲ್ಲಿ ಸಂಪೂರ್ಣವಾಗಿ ಭೂಪ್ರದೇಶ ಅನ್ನೋದು ಜಲಾವೃತವಾಗ್ತಾ ಇದೆ, ಮನೆಗಳು ಉರುಳಿ ಬೀಳ್ತಾ ಇದೆ. ಇನ್ನು ಕೆಲವು ಕಡೆಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಯಾವಾಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆಯೋ ಆಗಿನಿಂದ ಜಮೀನು ನೀರಿನಲ್ಲಿ ಮುಳುಗಡೆ ಆಗುತ್ತೇನೋ ಅನ್ನುವಂಥ ಆತಂಕದಲ್ಲಿ ಆ ಭಾಗದ ರೈತರು ಇದ್ದಾರೆ. ಕೊಪ್ಪಳದಲ್ಲಿನ ಮಳೆಯ ಎಫೆಕ್ಟ್ ಯಾವ ರೀತಿ ಆಗಿದೆ ಅನ್ನೋದನ್ನು ನೀವು ಕೂಡ ನೋಡ್ತಾ ಇರ್ಬೋದು. ಯಾವ ಪ್ರಮಾಣದಲ್ಲಿ ನೀರಿನ ಹರಿವು ಇದೆ ಅಂತ ಒಂದಷ್ಟು ಅವಾಂತರಗಳು, ಅವಘಡಗಳು ಇಲ್ಲಿ ಸಂಭವಿಸಿದೆ. ಹಾಗಾಗಿ ರೈತರಲ್ಲಿ, ನದಿ ಪಾತ್ರದ ಜನರಲ್ಲಿ ಸಹಜವಾಗಿ ಟೆನ್ಷನ್, ಯಾವಾಗ ಯಾವ ಥರದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೋ ಅಂತ. ಮತ್ತು ಜಿಲ್ಲಾಡಳಿತ ಕೂಡ ಇದಕ್ಕೆ ತಕ್ಕಂತೆಗೆ ವ್ಯವಸ್ಥೆಯನ್ನು, ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗತ್ತೆ. ಈಗ ಆಲ್ರೆಡಿ ಸೂಚನೆಯನ್ನು ನೀಡಿದ್ದಾರಂತೆ, ಯಾವುದೇ ಕಾರಣಕ್ಕೂ ನದಿ ಸಮೀಪ ಹೋಗುವಂಥದ್ದು, ಈ ಥರದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗಬೇಡಿ ಸದ್ಯಕ್ಕೆ ಅಂತ. ಮತ್ತು ಪ್ರವಾಹದ ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಸಿದ್ಧತೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ.